ಕ್ಲಾಸಲ್ಲಿ ನಾವು ಕನ್ಸ್ಟ್ರಕ್ಟರ್ಸ್ನ ನೋಡೋಣ. ಅಂದರೆ ಜಾವದಲ್ಲಿ ಕನ್ಸ್ಟ್ರಕ್ಟರ್ಸ್ನ ನಾವು ಹೇಗೆ ಬರಿಬೇಕಾಗುತ್ತೆ. ಕನ್ಸ್ಟ್ರಕ್ಟರ್ಸ್ ಅಂತ ಫಸ್ಟ್ ಆಫ್ ಆಲ್ ಕನ್ಸ್ಟ್ರಕ್ಟರ್ಸ್ ಅಂದರೆ ಏನು? ಕನ್ಸ್ಟ್ರಕ್ಟರ್ ಅಂದರೆ ಆಬ್ಜೆಕ್ಟ್ಸ್ನ ಇನ್ಷಿಯಲೈಸೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಏನದು ಆಬ್ಜೆಕ್ಟ್ ಇನ್ಷಿಯಲೈಸೇಷನ್ ಅಂದರೆ, ಸೊ ಈಗ ನಾನು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೆ ಅಂತ ಅನ್ಕೋಣ. OBJ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ನನಗೆ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. A ಮತ್ತು B ಅಂತ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಯಿತು. ನನಗೆ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿದ್ದಾಗೆ ಐ ಮೇಡ್ ಸಮ್ ವ್ಯಾಲ್ಯೂಸ್ ಹಿಯರ್. ಇಲ್ಲಿ ಸಮ್ ವ್ಯಾಲ್ಯೂಸ್ನ ನಾನು ಸ್ಟೋರ್ ಮಾಡಬೇಕು, 10 20 ಅಂತ ಸ್ಟೋರ್ ಮಾಡಬೇಕು ಅಂತ ಅನ್ಸಿದ್ರೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿದ್ದಂಗೆ ಸ್ಟೋರ್ ಮಾಡಬೇಕು ಅಂತ ನನಗೇನಾದರೂ ಅನ್ಸಿದ್ರೆ, ದೆನ್ ವಿ ಕ್ಯಾನ್ ಗೋ ವಿತ್ ದ ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟ್. ಸೊ ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟ್ಗೆ ಹೋಗ್ತೀವಿ. ಕನ್ಸ್ಟ್ರಕ್ಟರ್ ಏನು ಮಾಡುತ್ತೆ, ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತಲ್ಲ, ಕ್ರಿಯೇಟ್ ಆಗ್ತಿದ್ದಂಗೆ ಮೆಮೊರಿ ಬ್ಲಾಕ್ಸ್ ಒಳಗಡೆ ನಾನು ಏನು ವ್ಯಾಲ್ಯೂಸ್ನ ಕೊಟ್ಟಿರ್ತೀನಿ ಕನ್ಸ್ಟ್ರಕ್ಟರ್ ಒಳಗಡೆ ಆಟೋಮೆಟಿಕಲಿ ಸ್ಟೋರ್ ಆಗುತ್ತೆ. ಇಲ್ಲ ನಾನು ಹಂಗೆ ಸ್ಟೋರ್ ಮಾಡ್ತೀನಿ ಅಂತ ಅಂದಾಗ ನಾವೇನು ಮಾಡಬೇಕು, ವಿ ಕ್ಯಾನ್ ಕಾಲ್ ಸಪ್ರೇಟ್ ಫಂಕ್ಷನ್. ಒಂದು ಫಂಕ್ಷನ್ನೇ ಕಾಲ್ ಮಾಡಿ ಆ ಫಂಕ್ಷನಲ್ಲಿ ಅಸೈನ್ ಮಾಡಬೇಕಾಗುತ್ತೆ. ಅದು ಒಂದು ಸ್ವಲ್ಪ ಇನ್ನೊಂದು ಪ್ರೋಸೆಸ್ ಅದು. ಬಟ್ ಇವಾಗ ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಆಗ್ತಿದ್ದಂಗೆ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕಾದ್ರೆ ದೆನ್ ಐ ಕ್ಯಾನ್ ಯೂಸ್ ದ ಕನ್ಸ್ಟ್ರಕ್ಟರ್. ಸೊ ಕನ್ಸ್ಟ್ರಕ್ಟರ್ ಕಾನ್ಸೆಪ್ಟ್ ಹೋಗಬೇಕಾಗುತ್ತೆ. ಓಕೆ, ಹಾಗಾದರೆ ಏನದು ಕನ್ಸ್ಟ್ರಕ್ಟರ್ ಅಂದರೆ? ಕನ್ಸ್ಟ್ರಕ್ಟರ್ ಮೀನ್ಸ್ ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನ್ಷಿಯಲೈಸ್ ದ ಆಬ್ಜೆಕ್ಟ್ಸ್ನ ಇನ್ಷಿಯಲೈಸೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ ಹ್ಯಾಸ್ ದ ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಏನಿರುತ್ತೆ ಅದೇ ಸೇಮ್ ನೇಮ್ನೇ ನಾವು ಕನ್ಸ್ಟ್ರಕ್ಟರ್ ನೇಮು ಕೂಡ ಕೊಡ್ತೀವಿ. ಆ್ಯಂಡ್ ಇಟ್ ಎಕ್ಸಿಕ್ಯೂಟ್ಸ್ ಆಟೋಮ್ಯಾಟಿಕಲಿ. ಅದೇ ಎಕ್ಸಿಕ್ಯೂಷನ್ ಆಗುತ್ತೆ. ಇಟ್ ಎಕ್ಸಿಕ್ಯೂಟ್ಸ್ ಆಟೋಮ್ಯಾಟಿಕಲಿ ವೆನ್ ದ ಆಬ್ಜೆಕ್ಟ್ ಕ್ರಿಯೇಟ್ಸ್. ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ ಕನ್ಸ್ಟ್ರಕ್ಟರ್ ಕೂಡ ಎಕ್ಸಿಕ್ಯೂಷನ್ ಆಗುತ್ತೆ. ಹಾಗಾದರೆ ಕನ್ಸ್ಟ್ರಕ್ಟರ್ ಹೇಗೆ ಬರೆಯೋದು? ಸೊ ನಾವು ಸಿಂಟ್ಯಾಕ್ಸ್ ನೋಡೋದಾದರೆ, ಸೊ ಸಿಂಟ್ಯಾಕ್ಸ್ ಕನ್ಸ್ಟ್ರಕ್ಟರ್ನ ನಾವು ಬರೀಬೇಕಾದ್ರೆ, ಸೊ ಕ್ಯಾನ್ ಯೂಸ್ ಕ್ಲಾಸ್ ನೇಮ್ ಬರಿತೀವಲ್ವಾ. ಸೊ ಕ್ಲಾಸ್ ನೇಮ್ ಬರಿತೀವಿ. ಸೊ ಓಪನ್ ದ ಫ್ಲವರ್ ಬೇಸ್, ರೈಟ್ ದ ಸೇಮ್ ಕ್ಲಾಸ್ ನೇಮ್ ಆ್ಯಂಡ್ ಪ್ಯಾರಾಮೀಟರ್ಸ್ ಏನಾದರೂ ಇದ್ದರೆ ವಿ ಕ್ಯಾನ್ ಮೆನ್ಷನ್ ಸಮ್ ಪ್ಯಾರಾಮೀಟರ್ಸ್ನ ಬರಿಬೇಕಾಗುತ್ತೆ. ಆ್ಯಂಡ್ ವಿ ಕ್ಯಾನ್ ರೈಟ್ ಸಮಥಿಂಗ್. ಇಲ್ಲಿ ಏನು ಬೇಕಾದ್ರೆ ಬರಿಬೋದು. ದಿಸ್ ಈಸ್ ಕಾಲ್ಡ್ ಎಸ್ ಅ ಕನ್ಸ್ಟ್ರಕ್ಟರ್. ಇದನ್ನೇ ನಾವು ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಅ ಕನ್ಸ್ಟ್ರಕ್ಟರ್. ಸರಿನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಬರೆಯೋದಾದರೆ ಏನು ಕನ್ಸ್ಟ್ರಕ್ಟರ್ ಅಂದರೆ, ಕನ್ಸ್ಟ್ರಕ್ಟರ್ ಮೀನ್ಸ್ ಕ್ಲಾಸ್ XYZ ಅಂತ ಅನ್ನೋಣ. ಕ್ಲಾಸ್ XYZ. ಸೊ ನಾನೇನು ಬರ್ತೀನಿ, ಸೊ ಇಟ್ ಹ್ಯಾಸ್ ಅ ವ್ಯಾಲ್ಯೂ ಅಂದರೆ ವೇರಿಯೇಬಲ್ಸ್ ಇದೆ. ಇಂಟೀಜರ್ A, B ಇದೆ ಅಂತ ಅನ್ಕೋಣ. ಇಂಟೀಜರ್ A, B. ನೆಕ್ಸ್ಟ್ XYZ ಸೇಮ್ ಥಿಂಗ್ ಬರಬೇಕಾಗುತ್ತೆ. ಪ್ಯಾರಾಮೀಟರ್ಸ್ ಇದರಲ್ಲಿ ಇಂಟೀಜರ್ X, ಇಂಟೀಜರ್ Y. ಇದ್ರ ಒಳಗಡೆ ಏನು ಮಾಡ್ತೀನಿ, A is equal to X, B is equal to Y. ಈ X ಆ್ಯಂಡ್ Yನ ನಾನು ಪಾಸ್ ಮಾಡಬೇಕಾಗುತ್ತೆ ವ್ಯಾಲ್ಯೂಸ್. ಅಥವಾ ವಿ ಕ್ಯಾನ್ ಆಲ್ಸೋ ಮೆನ್ಷನ್, ಈ ಥರನೂ ಬರಿಬೋದು. ಅಥವಾ ನಾನು ಇನ್ಷಿಯಲೈಸ್ ಮಾಡಬೇಕಲ್ವಾ, XYZ ಬ್ರ್ಯಾಕೆಟಲ್ಲಿ ಸರಿ A is equal to 10, B is equal to 20 ಈ ಥರ ಬರಿಬೋದು. ದಿಸ್ ಈಸ್ ಕಾಲ್ಡ್ ಎಸ್ ಅ ಕನ್ಸ್ಟ್ರಕ್ಟರ್. ಇದನ್ನೇ ನಾವು ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಎಸ್ ಅ ಕನ್ಸ್ಟ್ರಕ್ಟರ್. ಇದನ್ನೇ ನಾವು ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಯಾವಾಗ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ, ಈಗ XYZ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಲ್ವಾ, XYZ OBJ is equal to ಸೊ ನ್ಯೂ XYZ ಅಂತ ನಾವೇನು ಬರಿತೀವಿ, ಯಾವಾಗ ಈ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಆಬ್ಜೆಕ್ಟಿಗೆ. OBJಗೆ 2 ವೇರಿಯೇಬಲ್ಸ್ A ಮತ್ತು B ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಕಂಟ್ರೋಲ್ ಏನು ಮಾಡುತ್ತೆ, ಈ ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತಲ್ಲ ಆಟೋಮೆಟಿಕಲಿ ಇಲ್ಲಿ ಬಂದ್ಬಿಡುತ್ತೆ, XYZ ಬರುತ್ತೆ. ಇದನ್ನು ಎಕ್ಸಿಕ್ಯೂಷನ್ ಮಾಡುತ್ತೆ. Aಗೆ 10 ಅಂತ ಸ್ಟೋರ್ ಆಗುತ್ತೆ, Bಗೆ 20 ಅಂತ ಸ್ಟೋರ್ ಆಗುತ್ತೆ, ಎಗೇನ್ ಮತ್ತೆ ವಾಪಸ್ ಆಗುತ್ತೆ. ಯಾವಾಗ ಫಸ್ಟ್ ಲೈನ್ ಕನ್ಸ್ಟ್ರಕ್ಟರ್ ಅಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ ಇದು ಇಷ್ಟು ಕೂಡ ಎಕ್ಸಿಕ್ಯೂಷನ್ ಆಗುತ್ತೆ. ಸರಿನಾ? ಹಾಗಾದರೆ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂತಂದರೆ, ಕನ್ಸ್ಟ್ರಕ್ಟರ್ ಮೀನ್ಸ್ ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನ್ಷಿಯಲೈಸ್ ಆಬ್ಜೆಕ್ಟ್ಸ್. ಡೆಫಿನೇಷನು, ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನ್ಷಿಯಲೈಸ್ ಆಬ್ಜೆಕ್ಟ್ಸ್ ಇನ್ಷಿಯಲೈಸೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ದ ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್ ಏನಿರುತ್ತೆ ಸೇಮ್ ನೇಮ್ ಬರಿಬೇಕಾಗುತ್ತೆ. ಇಲ್ಲೂ ಅಷ್ಟೇ ಕ್ಲಾಸ್ ನೇಮ್ ಏನಿರುತ್ತೆ ಸೇಮ್ ನೇಮ್ ಇರಬೇಕಾಗುತ್ತೆ. ಚೇಂಜ್ ಏನಾದರೂ ಮಾಡಿದ್ರೆ ಅದು ಕನ್ಸ್ಟ್ರಕ್ಟರ್ ಆಗಲ್ಲ. ಕ್ಲಾಸ್ ನೇಮ್ ಏನಿರುತ್ತೆ ಅದನ್ನೇ ಬರೀಬೇಕು. ಇಟ್ ಹ್ಯಾಸ್ ದ ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್ ಆ್ಯಂಡ್ ಇಟ್ ಎಕ್ಸಿಕ್ಯೂಟ್ಸ್ ಆಟೋಮೆಟಿಕಲಿ ವೆನ್ ದ ಆಬ್ಜೆಕ್ಟ್ ಕ್ರಿಯೇಟೆಡ್. ಆಬ್ಜೆಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗುತ್ತೆ. ಓಕೆನಾ? ಸೊ ಇನ್ನೊಂದ್ಸಲ ಹೇಳ್ತೀನಿ. ಸೊ ಕನ್ಸ್ಟ್ರಕ್ಟರ್ಸ್ ಆರ್ ಯೂಸ್ಡ್ ಟು ಇನ್ಷಿಯಲೈಸ್ ಆಬ್ಜೆಕ್ಟ್ಸ್. ಇಟ್ ಹ್ಯಾಸ್ ದ ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್. ಇಟ್ ಎಕ್ಸಿಕ್ಯೂಟ್ಸ್ ಆಟೋಮೆಟಿಕಲಿ ವೆನ್ ದ ಆಬ್ಜೆಕ್ಟ್ ಕ್ರಿಯೇಟ್ಸ್. ಆಟೋಮೆಟಿಕಲಿ ಎಕ್ಸಿಕ್ಯೂಷನ್ ಆಗುತ್ತೆ ಆಬ್ಜೆಕ್ಟ್ ಕ್ರಿಯೇಟ್ ಆದಾಗ. ದಿಸ್ ಈಸ್ ಕಾಲ್ಡ್ ಎಸ್ ಅ ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಟರ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಸೊ ಈ ಥರ ಕ್ಲಾಸ್ ನೇಮ್ ಏನಿರುತ್ತೆ ಸೇಮ್ ನೇಮ್ ಕೊಟ್ಟರೆ ದಟ್ ಇಸ್ ಅ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಸೊ ನಮಗೆ ಜಾವಾದಲ್ಲಿ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಅಂತ ಬರುತ್ತೆ. ಅಂದರೆ ಕನ್ಸ್ಟ್ರಕ್ಟರ್ಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡ್ತೀವಿ. ಕನ್ಸ್ಟ್ರಕ್ಟರ್ಸಲ್ಲೂ ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ನೋಡ್ತೀವಿ. ದರ್ ಇಸ್ ಅ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್. ಸೊ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಜಾವಾದಲ್ಲಿ ದರ್ ಆರ್ 3 ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಬರುತ್ತೆ. ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್,
ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ, ಅಥವಾ ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಸೆಕೆಂಡ್ ಒನ್ ಇಸ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. Third one is constructor overloading. Constructor overloading. Constructor overloading. ಅಂದರೆ there are 3 different types of constructors ಬರುತ್ತೆ. ಡಿಫಾಲ್ಟ್ ಕನ್ಸ್ಟ್ರಕ್ಟರು, ಅಥವಾ ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರು, ಇನ್ನೊಂದು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರು, ಅಥವಾ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ. ಓಕೆನಾ? there are 3 types of constructors. ಹಾಗಾದರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂದರೆ ಏನು, ಅಥವಾ ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂದರೆ, ಸೊ ಈಗ ಕ್ಲಾಸ್ XYZ ಅಂತ ಬರೀತೀವಿ. ಕ್ಲಾಸ್ XYZ. ಸೊ ಇದರಲ್ಲಿ ಇಂಟೀಜರ್ a, b. So XYZ. So open the flower base. So a is equal to 10, b is equal to 20. So this is called as a default constructor. Default constructor ಅಂತ ಹೇಳ್ತೀವಿ. Default constructor. That means I am not passing any parameters here. ಇಲ್ಲಿ ಯಾವುದೂ ನಾನು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತಾ ಇಲ್ಲ. ದಟ್ ಇಸ್ ಎಂಟಿ ಇರುತ್ತೆ. ಅಂದರೆ ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಎ ಕನ್ಸ್ಟ್ರಕ್ಟರ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಎನಿ ಪ್ಯಾರಾಮೀಟರ್ ಈಸ್ ಕಾಲ್ಡ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಒಂದು ಕನ್ಸ್ಟ್ರಕ್ಟರ್ಲಿ ನಾನು ಏನು ಪ್ಯಾರಾಮೀಟರ್ಸ್ನ ಕೊಡಲಿಲ್ಲ ಅಂತಂದರೆ ದಟ್ ಇಸ್ ಕಾಲ್ಡ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಹಾಗಾದರೆ ಈ ಕನ್ಸ್ಟ್ರಕ್ಟರ್ನ ಹೇಗೆ ಕಾಲ್ ಮಾಡ್ತೀವಿ ಅಂತಂದರೆ, ಸೊ ಇಫ್ ಐ ಕ್ರಿಯೇಟ್ ಅನ್ ಆಬ್ಜೆಕ್ಟ್ XYZ OBJ ಇಸ್ ಈಕ್ವಲ್ ಟು ನ್ಯೂ XYZ. ಇಲ್ಲಿ ನಾನು ಎಂಟಿ ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇದು ಎಕ್ಸಿಕ್ಯೂಷನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎ ಕನ್ಸ್ಟ್ರಕ್ಟರ್ ಅಂತಲೂ ಹೇಳ್ತೀವಿ. ಇದನ್ನು ವಿ ಆರ್ ಕಾಲ್ಡ್ ಎ ಕನ್ಸ್ಟ್ರಕ್ಟರ್. ಇದನ್ನು ನಾವು ಕನ್ಸ್ಟ್ರಕ್ಟರ್ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ದ ಕನ್ಸ್ಟ್ರಕ್ಟರ್ ಅಂದರೆ ಆಬ್ಜೆಕ್ಟ್ ಯಾವ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ನಾನು ಎಂಟಿ ಪ್ಯಾರಾಮೀಟರ್ನ ಏನಾದ್ರು ಕೊಟ್ಟರೆ ದಟ್ ಈಸ್ ಕಾಲ್ಡ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿ ಬರುತ್ತೆ ಎಕ್ಸಿಕ್ಯೂಷನ್ ಅಂತ ಹೋಗುತ್ತೆ. ಸರಿನಾ? ದಿಸ್ ಈಸ್ ಕಾಲ್ಡ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂದರೆ ಸೆಕೆಂಡ್ ಒನ್ಗೆ ಬರೋಣ. ಅಂದರೆ ಫಸ್ಟ್ ಒಂದು ಡೆಫಿನೇಷನ್ ನೋಡಿ. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂದರೆ ಎ ಕನ್ಸ್ಟ್ರಕ್ಟರ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಎನಿ ಪ್ಯಾರಾಮೀಟರ್ಸ್. ಎ ಕನ್ಸ್ಟ್ರಕ್ಟರ್ ವಿಚ್ ಡಸ್ ನಾಟ್ ಕಂಟೈನ್ಸ್ ಎನಿ ಪ್ಯಾರಾಮೀಟರ್ಸ್ ದಟ್ ಈಸ್ ಕಾಲ್ಡ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆರ್ ನಾನ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಓಕೆನಾ? ನೆಕ್ಸ್ಟ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂದರೆ ಎ ಕನ್ಸ್ಟ್ರಕ್ಟರ್ ವಿಚ್ ಕಂಟೈನ್ಸ್ ಸಮ್ ಪ್ಯಾರಾಮೀಟರ್ಸ್ನ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇ ಕನ್ಸ್ಟ್ರಕ್ಟರ್ಗೆ ಸೊ ನಾನೇನು ಮಾಡ್ತೀನಿ, ಸಮ್ ಪ್ಯಾರಾಮೀಟರ್ಸ್ ಇಂಟೀಜರ್ x, ಇಂಟೀಜರ್ y. ಇದು ಪ್ಯಾರಾಮೀಟರ್ಸ್ ಇದೆ. ಇಲ್ಲೇನು ಮಾಡ್ತೀನಿ, a is equal to x, b is equal to y. ಓಕೆನಾ? ಇಲ್ಲಿ ನಾನೇನು ಮಾಡ್ತೀನಿ, ಕನ್ಸ್ಟ್ರಕ್ಟರ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ XYZ OBJ is equal to ನ್ಯೂ XYZ ಆಫ್ 100, 200 ಅಂತ ಪಾಸ್ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಇದು ನಾವು ಯಾಕೆ ಕಾಲ್ಡ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಪಾಸ್ ಸಮ್ ವ್ಯಾಲ್ಯೂಸ್. ಇವಾಗ ಏನಾಗುತ್ತೆ, ನನಗೆ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತಲ್ಲ, ಸೆಲ್ಲಿಗೆ ಬರುತ್ತೆ 100 X ಒಳಗಡೆ ಬಂದು ಸ್ಟೋರ್ ಆಗುತ್ತೆ, 200 Y ಒಳಗಡೆ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟು ಆಬ್ಜೆಕ್ಟ್ ಏನು ಕ್ರಿಯೇಟ್ ಆಗುತ್ತಲ್ಲ OBJ, ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಆದಾಗ A ಮತ್ತು Bಗೆ 100 ಅಂದರೆ X ವ್ಯಾಲ್ಯೂ X ಸ್ಟೋರ್ ಆಗುತ್ತೆ, Y ವ್ಯಾಲ್ಯೂ B ಸ್ಟೋರ್ ಆಗುತ್ತೆ. ಅಂದರೆ ಇಲ್ಲಿ 100 ಅಂತ ಬರುತ್ತೆ, ಇಲ್ಲಿ 200 ಅಂತ ಬರುತ್ತೆ. ಯಾವಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಬೈ ಡಿಫಾಲ್ಟ್ ಸಮ್ ವ್ಯಾಲ್ಯೂಸ್ನ ಪ್ಯಾರಾಮೀಟರ್ಸ್ ಯೂಸ್ ಮಾಡಿ ನಾನು ಇನಿಷಿಯಲೈಸೇಷನ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಎ ಕನ್ಸ್ಟ್ರಕ್ಟರ್ ವಿಚ್ ಕಂಟೈನ್ಸ್ ಸಮ್ ಪ್ಯಾರಾಮೀಟರ್ಸ್ ಈಸ್ ಕಾಲ್ಡ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಓಕೆನಾ? ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ನೋಡಿ. ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂದರೆ ನಾವು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳಿದ್ನಲ್ಲ, ದಟ್ ಸೇಮ್ ಥಿಂಗ್ ಪ್ರೀವಿಯಸ್ ಕ್ಲಾಸಲ್ಲಿ ಸೇಮ್ ಥಿಂಗ್. ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂದರೆ ಕ್ಲಾಸ್ XYZ ಅಂತ ಬರೀತೀವಿ. ಸೊ ಇಲ್ಲಿ ಇಂಟೀಜರ್ a, b. ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ಬರೀತೀನಿ, ಇದರಲ್ಲಿ ಏನು ಪ್ಯಾರಾಮೀಟರ್ ಅಲ್ಲ. ಸೊ a is equal to 10 ಅಂತ ಹಾಕ್ತೀನಿ, b is equal to 20 ಅಂತ ಹಾಕ್ತೀನಿ. ದಿಸ್ ಒಂದು ಕನ್ಸ್ಟ್ರಕ್ಟರ್ ಆಯಿತು XYZ. ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಟರ್ ಬರೀತೀನಿ XYZ, ಇದರಲ್ಲಿ ಒಂದೇ ಒಂದು ಪ್ಯಾರಾಮೀಟರ್ ತೊಗೊತೀನಿ ಇಂಟೀಜರ್ x. ಅಂದರೆ ಸಿಂಗಲ್ ಪ್ಯಾರಾಮೀಟರ್ ಇಂಟೀಜರ್ ಬರುತ್ತೆ. ಇಲ್ಲೇನು ಮಾಡ್ತೀನಿ, a is equal to x ಅಂತ ತೊಗೊತೀನಿ, b is equal to 20 ಅಂತ ತೊಗೊತೀನಿ. ಇನ್ನೂ ಒಂದು ಕನ್ಸ್ಟ್ರಕ್ಟರ್ ಬರೀತೀನಿ XYZ ಇಂಟೀಜರ್ x, ಇಂಟೀಜರ್ y. ಇವಾಗ ಏನಾಗುತ್ತೆ, a is equal to x, b is equal to y. ಕ್ಲೋಸ್. ಇದನ್ನು ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕನ್ಸ್ಟ್ರಕ್ಟರ್ಸ್ ಅಂದರೆ 2 or more ಕನ್ಸ್ಟ್ರಕ್ಟರ್ಸ್, ಇಲ್ಲೊಂದಿದೆ 2 or more ಕನ್ಸ್ಟ್ರಕ್ಟರ್ಸ್ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಇಲ್ಲಿ ಎಂಟಿ ಪ್ಯಾರಾಮೀಟರು, ಇಲ್ಲಿ 1 ಪ್ಯಾರಾಮೀಟರು, ಇಲ್ಲಿ 2 ಪ್ಯಾರಾಮೀಟರ್. 2 or more constructors with different parameters is called as a constructor overloading. 2 ಅಥವಾ ಅದಕ್ಕಿಂತ ಜಾಸ್ತಿ ಕನ್ಸ್ಟ್ರಕ್ಟರ್ಸ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇದ್ದರೆ ಅದನ್ನು ನಾವು ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕನ್ಸ್ಟ್ರಕ್ಟರ್ ಹೇಗೆ ಎಕ್ಸಿಕ್ಯೂಷನ್ ಆಗುತ್ತೆ? ಯು ಕ್ಯಾನ್ ಕ್ರಿಯೇಟ್ ಆಬ್ಜೆಕ್ಟ್. ಯಾವಾಗ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, XYZ OBJ1 is equal to ನ್ಯೂ XYZ ಅಂತ ಬರೀತೀವಿ. ಅವಾಗ ಏನಾಗುತ್ತೆ, ಇಲ್ಲಿ ಎಂಟಿ ಪ್ಯಾರಾಮೀಟರ್, ಅವಾಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗುತ್ತೆ. ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ
XYZ OBJ2 is equal to so new XYZ of 100 ಅಂತ ಪಾಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಸಿಂಗಲ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗುತ್ತೆ. ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀನಿ, ಇದು ಎಕ್ಸಿಕ್ಯೂಷನ್ ಆಗುತ್ತೆ ಸಿಂಗಲ್ ಪ್ಯಾರಾಮೀಟರ್. ಮತ್ತೆ ನಾನು ಈಗ 2 ಪ್ಯಾರಾಮೀಟರ್ ಐ ವಿಲ್ ಕ್ರಿಯೇಟ್ ಆಬ್ಜೆಕ್ಟ್ XYZ OBJ3 is equal to so new XYZ of 100, 200 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, 2 ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಷನ್ ಆಗುತ್ತೆ. ದಿಸ್ ಈಸ್ ಕಳಿಸ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. 2 or more ಕನ್ಸ್ಟ್ರಕ್ಟರ್ಸ್ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇಸ್ ಕಳಿಸ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂತ. ಸೊ ಈ 3 ಕನ್ಸ್ಟ್ರಕ್ಟರ್ಸ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.